ಗಾಯ್ಸ್, ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗಾಯ್ಸ್, ಇವತ್ತಿನ ರೀಡಿಂಗ್ ಬಂದು ಪಿಕ್ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸನೇಟ್ ಆಗತ್ತೆ ಅಂದ್ರೆ, ಯಾರೆಲ್ಲ 2 ಸೈಡೆಡ್ ಲವರ್ಸ್ ಇದ್ದೀರಾ, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಮದ್ವೆ ಆಗಿದ್ದೀರಾ ಅಂತ ಹೇಳೋರು ಈ ಒಂದು ರೀಡಿಂಗ್ ನ ನೋಡ್ಕೊಳ್ಳಿ ಅಂತ ಹೇಳ್ಬೋದು. ಕಾನ್ಸೆಪ್ಟ್ ಏನಂತ ಅಂದ್ರೆ, ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ಏನೆಲ್ಲ ಬದಲಾವಣೆಗಳಾಗತ್ತೆ ಅಂಡ್ ನಿಮ್ಮ ವ್ಯಕ್ತಿ ಏನೆಲ್ಲ ಆಕ್ಷನ್ ತಗೊಳ್ಬಹುದು ನಿಮ್ಮ ಕನೆಕ್ಷನ್ ಅಲ್ಲಿ ಅನ್ನೋ ಒಂದು ರೀಡಿಂಗ್ ನ ತಗೊಂಡ್ ಬಂದಿದ್ದೀನಿ. ಸೊ ದಯವಿಟ್ಟು ಈ ಒಂದು ರೀಡಿಂಗ್ ನ ಫುಲ್ ನೋಡಿ ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ರೀಡಿಂಗ್ ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಯಾರ್ದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ, ಇಲ್ಲಿ ನಾನು 2 ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ. ಫಸ್ಟ್ ಕ್ರಿಸ್ಟಲ್ ಬಂದು ಸಾಡ್ ಲೈಟ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಕಾರ್ನೇಲಿಯನ್. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮ್ಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದಿರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ರೀಡಿಂಗ್ ನ ಸ್ಟಾರ್ಟ್ ಮಾಡಿ. ಓಕೆ ಗೈಸ್, ಯಾರಲ್ಲ ಸಾಡ್ ಲೈಟ್ ನ ಚೂಸ್ ಮಾಡ್ಕೊಂಡಿದ್ದೀರಾ, ಸೊ ಇವಾಗ ನೋಡೋಣ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ವ್ಯಕ್ತಿ ಏನೆಲ್ಲ ಆಕ್ಷನ್ ತಗೊಳ್ತಾರೆ ಅಂಡ್ ಮುಂದೆ ಬರುವಂತ ದಿನಗಳಲ್ಲಿ ಏನೆಲ್ಲ ಬದಲಾವಣೆಗಳಾಗತ್ತೆ ನಿಮ್ಮ ಕನೆಕ್ಷನ್ ಅಲ್ಲಿ, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ ನಂಗೆ ಕಿಂಗ್ ಆಫ್ ವ್ಯಾಂಡ್ಸ್ ಇದೆ. ಸೊ ಗೈಸ್, ಯಾರಲ್ಲ ಫಸ್ಟ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ, ಕಿಂಗ್ ಆಫ್ ವ್ಯಾಂಡ್ಸ್ ಇದೆ, 8 ಆಫ್ ವ್ಯಾಂಡ್ಸ್, 8 ಆಫ್ ಪೆಂಟಿಕಲ್ಸ್, ಎಂಪ್ರರ್, 6 ಆಫ್ ವ್ಯಾಂಡ್ಸ್, 4 ಆಫ್ ಕಪ್ಸ್ ಜೊತೆಗೆ ಪೇಜ್ ಆಫ್ ಕಪ್ಸ್ ಇದೆ. ಸೊ ಗೈಸ್, ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದ್ರೆ, ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಈ ಒಂದು ಕನೆಕ್ಷನ್ ಅಲ್ಲಿ ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ರೀಡಿಂಗ್ ನ ನೋಡ್ತಾ ಇದ್ರ, ಈ ಒಂದು ವ್ಯಕ್ತಿ ತುಂಬಾನೇ ಸ್ಟ್ರಾಂಗ್ ಆಗ್ತಾ ಇದ್ದಾರೆ ಅಂಡ್ ಈ ಒಂದು ವ್ಯಕ್ತಿ ತುಂಬಾನೇ ಸೀರಿಯಸ್ ಆಗಿ ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರೆ, ಪ್ರೀತಿ ಮಾಡ್ತಾ ಇದ್ದಾರೆ ಅಂಡ್ ದಿಸ್ ಪರ್ಸನ್ ವಾಂಟ್ಸ್ ಟು ಗಿವ್ ಅ ಸ್ಟ್ರಾಂಗ್ ಕಮಿಟ್ಮೆಂಟ್ ಫಾರ್ ಯು ಅಂತ ನಾನು ಹೇಳ್ಬಹುದು. ಸೊ ಒಂದು ಕಮಿಟ್ಮೆಂಟ್ ಕೊಡೋದಕ್ಕೆ ರೆಡಿ ಇದ್ದಾರೆ. ಯಾರೆಲ್ಲ ಇನ್ನೂ ಮದ್ವೆ ಆಗಿಲ್ಲ, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಸೊ ಮದ್ವೆ ಕಮಿಟ್ಮೆಂಟ್ ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ನಿಮ್ಮ ವ್ಯಕ್ತಿ ಕಡೆಯಿಂದ ಅಂತ ಅಂದ್ರೆ, ಮುಂದೆ ಬರುವಂತ ದಿನಗಳಲ್ಲಿ ಡೆಫಿನೆಟ್ ಆಗಿ ನಿಮ್ಮ ವ್ಯಕ್ತಿ ಸ್ಟ್ರಾಂಗ್ ಕಮಿಟ್ಮೆಂಟ್ ಕೊಡ್ತಾರೆ, ಮ್ಯಾರೇಜ್ ಕಮಿಟ್ಮೆಂಟ್ ನ ಕೊಡ್ತಾರೆ, ಮದ್ವೆ ಆಗೋದಕ್ಕೆ ರೆಡಿ ಇದ್ದಾರೆ ಅಂಡ್ ಈ ಒಂದು ವ್ಯಕ್ತಿಗೆ ಯೋಚನೆ ಬರ್ತಾ ಇದೆ ದಟ್ ನನ್ನ ಲೈಫ್ ಪಾರ್ಟ್ನರ್ ಅಂತ ಆದ್ರೆ ಇವ್ರನ್ನೇ ಆಗ್ಬೇಕು, ಇವ್ರ ಜೊತೆನೆ ಮದ್ವೆ ಆಗ್ಬೇಕು, ಇವ್ರ ಜೊತೆನೆ ಲೈಫ್ ನ ಕಟ್ಕೊಳ್ಬೇಕು, ಇವರ ಜೊತೆಗೆ ನಾನು ಇದ್ರೆ ನಾನು ಹ್ಯಾಪಿಯಾಗಿರ್ತೀನಿ, ಸಂತೋಷವಾಗಿರ್ತೀನಿ, ಖುಷಿಯಿಂದ ಇರ್ತೀನಿ ಅಂಡ್ ನಾನು ತುಂಬಾನೇ ಐ ಥಿಂಕ್ ನಿಮ್ಮ ವ್ಯಕ್ತಿಗೆ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ, ನಿಮ್ಮ ಕನೆಕ್ಷನ್ ಬಗ್ಗೆ ಯೋಚನೆ ಮಾಡಿದಾಗ ತುಂಬಾನೇ ಪಾಸಿಟಿವ್ ಥಾಟ್ಸ್ ಬರ್ತಾನೆ ಹೋಗುತ್ತೆ ಅಂಡ್ ಯಾವಾಗ್ಲೂ ಕೂಡ ಅವ್ರು ಯೋಚನೆ ಮಾಡ್ತಾನೆ ಇರ್ತಾರೆ ದಟ್ ದಿಸ್ ಪರ್ಸನ್ ಇಸ್ ಪರ್ಫೆಕ್ಟ್, ಇವರು ನನ್ನ ಪರ್ಫೆಕ್ಟ್ ಆದಂತ ಜೋಡಿ, ಪರ್ಫೆಕ್ಟ್ ಆದಂತ ವ್ಯಕ್ತಿ ನನ್ನ ಜೀವನದಲ್ಲಿ, ಇವ್ರು ನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂಡ್ ನಿಮ್ಮಿಬ್ರ ಮಧ್ಯೆ ತುಂಬಾನೇ ಒಳ್ಳೆ ಕಂಪ್ಯಾಟಬಿಲಿಟಿ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂಡ್ ನೀವು ಎಲ್ಲೇ ಹೋದ್ರೂ ಕೂಡ ತುಂಬಾನೇ ಒಳ್ಳೆ ಪೇರ್ ಅಂತ ಗುರ್ತು ಮಾಡ್ತಾರೆ ನಿಮ್ಮನ್ನ. ಈ ತರದೆಲ್ಲಾನು ಕೂಡ ಕ್ವಾಲಿಟೀಸ್ ನಿಮ್ಮಲ್ಲಿ ಇದೆ ಅಂತ ಹೇಳ್ಬೋದು. ಇದೆಲ್ಲಾನು ಕೂಡ ಆ ಒಂದು ವ್ಯಕ್ತಿ ಯೋಚನೆ ಮಾಡ್ತಾರೆ. ಸೊ ಡೆಫಿನೆಟ್ಲಿ ನಿಮ್ಮಗೋಸ್ಕರ ನಿಮ್ಮ ವ್ಯಕ್ತಿ ಆಕ್ಷನ್ ಲೈಕ್ ರಿಸ್ಕ್ ತಗೊಳ್ಳೋದಕ್ಕೆ ಇಷ್ಟಪಡ್ತಾರೆ, ಫೈಟ್ ಮಾಡೋದಕ್ಕೆ ಇಷ್ಟ ಇದೆ. ಯಾಕೆಂತಂದ್ರೆ ಈ ಒಂದು ವ್ಯಕ್ತಿಗೆ ತುಂಬಾನೇ ಈ ಒಂದು ಕನೆಕ್ಷನ್ ಅಲ್ಲಿ ಅಂತ ಬಂದಾಗ ಅವ್ರು ಮ್ಯಾರೇಜ್ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ದಟ್ ಲೈಕ್ ಪ್ರೀತಿನಲ್ಲಿ ಇದ್ರು, ಲಾಯಲ್ ಆಗಿದ್ರು, ಈಗಲೂ ಕೂಡ ಲಾಯಲ್ ಆಗೇ ಇದ್ದಾರೆ, ಆನೆಸ್ಟಿ ಆಗೇ ಇದ್ದಾರೆ. ಬಟ್ ಇಷ್ಟು ಬೇಗ ಮದ್ವೆ ಮಾಡ್ಕೊಳ್ಬೇಕು ಅನ್ನೋ ಒಂದು ಯೋಚನೆ ನಿಮ್ಮ ವ್ಯಕ್ತಿಗೆ ಬಂದಿರ್ಲಿಲ್ಲ. ಬಟ್ ಇವಾಗ ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾ ನಿಮ್ಮ ಜೊತೆಗೆ ಪ್ರೀತಿನಲ್ಲಿ ಇನ್ ಡೆಪ್ತ್ ಬಂದಾಗ ಅವ್ರಿಗೆ ಅನಿಸ್ತಾ ಇದೆ ದಟ್ ಈ ಒಂದು ವ್ಯಕ್ತಿನ ನನ್ನ ಲೈಫಲ್ಲಿ ಮಿಸ್ ಮಾಡ್ಕೊಳ್ಬಾರ್ದು, ದಿಸ್ ಪರ್ಸನ್ ಈ ಒಂದು ವ್ಯಕ್ತಿನ ನಾನು ಕಳ್ಕೊಂಡ್ರೆ ನನ್ಗೆ ಬೆಟರ್ ಆದಂತ ಪರ್ಸನ್ ನನ್ನ ಲೈಫಲ್ಲಿ ಯಾರು ಬರೋದಿಲ್ಲ, ಯಾರು ಸಿಗೋದಿಲ್ಲ, ಈ ತರ ಒಂದು ವ್ಯಕ್ತಿಗೆ ಯೋಚನೆಗಳು ಬರುತ್ತೆ. ಬಟ್ ಎಸ್, ದಿಸ್ ಪರ್ಸನ್ ವಾಂಟ್ ಸ್ಟ್ರಾಂಗ್ ಕಮಿಟ್ಮೆಂಟ್ ನಿಮ್ಮ ಕಡೆಯಿಂದನೂ ಅವ್ರಿಗೆ ಬೇಕು, ಅವರು ನಿಮ್ಗೆ ಕೊಡ್ತಾರೆ ಅಂತ ಹೇಳ್ತೀನಿ. ಸೊ ನಿಮ್ಗೆ ಎಲ್ಲೋ ಒಂದು ಕಡೆ ಭಯ ಇತ್ತು ದಟ್ ನನ್ನ ವ್ಯಕ್ತಿ ಎಲ್ಲೋ ಒಂದು ಕಡೆ ಅವ್ರು ಮಾತಾಡೋದು ನೋಡ್ರೆ ತುಂಬಾನೇ ಲಾಜಿಕಲ್ ಆಗಿ ಮಾತಾಡ್ತಾರೆ, ಪ್ರಾಕ್ಟಿಕಲ್ ಆಗಿ ಮಾತಾಡ್ತಾರೆ. ಯಾವಾಗ್ಲೂ ಕೂಡ ಅವರ ಒಂದು ಪ್ರೀತಿನಲ್ಲಿ ಇದೀನಿ ಅನ್ನೋ ಮಾತ್ರಕ್ಕೆ ಅವ್ರು ಯಾವಾಗ್ಲೂ ಎಮೋಷನಲ್ ಆಗಿ ಯಾವಾಗ್ಲೂ ಮಾತಾಡ್ತಿರ್ಲಿಲ್ಲ. ತುಂಬಾ ಲಾಜಿಕಲ್ ಆಗಿ ಯೋಚನೆ ಮಾಡ್ತಾ ಇದ್ರು, ತುಂಬಾ ಪ್ರಾಕ್ಟಿಕಲ್ ಆಗಿ ಅವರು ಬದುಕಿದ್ದಾರೆ ಅವರ ಜೀವನದಲ್ಲಿ. ಸೊ ಯಾವಾಗ್ಲೂ ಕೂಡ ಅವ್ರು ಯೋಚನೆ ಮಾಡಿದಾಗೆಲ್ಲ ಕೂಡ ದಟ್ ಪರ್ಸನ್ ವಿಲ್ ಥಿಂಕ್ ಲೈಕ್ ನಾನು
ಯಾವ್ದನ್ನು ಕೂಡ ನಾನು ಜಾಸ್ತಿ ಹಚ್ಕೊಳ್ಬಾರ್ದು. ಇವತ್ತಿನ ದಿನ ನಾವಿಬ್ರು ಚೆನ್ನಾಗಿದ್ದೀವ, ಇಷ್ಟು ಮಾತ್ರ ನಾವು ನೋಡ್ಕೊಳ್ಬೇಕು. ಅವ್ರಿಗೆ ಯಾವುದೇ ರೀತಿ ಫ್ಯೂಚರ್ ಪ್ಲಾನಿಂಗ್ ಇರ್ಲಿಲ್ಲ ಈ ಒಂದು ಕನೆಕ್ಷನ್ ಅಲ್ಲಿ. ಬಟ್ ಡೇ ಬೈ ಡೇ ಕಲಿತಾ ಆ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ದಟ್ ನಾನು ಫ್ಯಾಮಿಲಿ ಪ್ಲಾನಿಂಗ್ ಮಾಡಬೇಕು, ಫ್ಯೂಚರ್ ಪ್ಲಾನ್ ಮಾಡಬೇಕು ನನ್ನ ವ್ಯಕ್ತಿ ಜೊತೆಗೆ, ನನ್ನ ಜೀವನ ತುಂಬಾ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ, ಈ ಒಂದು ವ್ಯಕ್ತಿ ಜೊತೆಗೆ ನಾನು ಇದ್ರೆ ಅಂತ ತುಂಬಾನೇ ಫೀಲ್ ಬರ್ತಾ ಇದೆ. ಸೊ ದಿಸ್ ಪರ್ಸನ್ ಇಸ್ ರಿಯಲಿ ವೆರಿ ಬೋಲ್ಡ್ ಅಂಡ್ ತುಂಬಾನೇ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತೀರಾ. ಅದು ಕೂಡ ಹಿಂದೆ ಒಂದು ಮುಂದೆ ಒಂದು ಮಾತಾಡೋದಿಲ್ಲ. ಸೊ ತುಂಬಾನೇ ಅವ್ರಿಗೆ ದೇ ಫೀಲ್ ಆಲ್ವೇಸ್ ದಟ್ ಒಂದು ಅಟ್ಯಾಚ್ಮೆಂಟ್ ಇದೆ ನಿಮ್ಮಿಬ್ರು ಮಧ್ಯೆ. ನೀವು ಎಷ್ಟೇ ದೂರ ಹೋಗ್ತಾ ಇದ್ರು ಕೂಡ ಆ ಒಂದು ವಿಧಿ ನಿಮ್ಮನ್ನ ಸೇರಿಸ್ತಾನೆ ಇದೆ. ಯಾವಾಗ್ಲೂ ಕೂಡ ನೀವಿಬ್ರು ಒಂದ್ ಆಗ್ತಾನೆ ಇರ್ತೀರಾ. ಸೊ ಎಷ್ಟೇ ಜಗಳ ಆಗ್ಲಿ ಅಥವಾ ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ಬರಲಿ ಅಥವಾ ನಿಮ್ಮ ವ್ಯಕ್ತಿ ಬ್ಲಾಕ್ ಮಾಡಿರ್ಲಿ, ಸೊ ದಿಸ್ ಪರ್ಸನ್ ಹೋಲ್ಡ್ಸ್ ಅ ಸ್ಟ್ರಾಂಗ್ ಕನೆಕ್ಷನ್ ಅಂಡ್ ಎಲ್ಲೋ ಒಂದ್ ಕಡೆ ಅವರು ನಿಮ್ಮ ಸೋಲ್ಮೇಟ್ ಇದ್ದಾರೆ ಅಂತ ಹೇಳ್ಬೋದು. ಸೊ ದಿಸ್ ಪರ್ಸನ್ ಹ್ಯಾವಿಂಗ್ ಅ ಸೋಲ್ಮೇಟ್ ಕನೆಕ್ಷನ್ ವಿತ್ ಯು ಅಂತ ಕಾಣಿಸ್ತಿದೆ. ತುಂಬಾನೇ ಪ್ರೀತಿ ಇದೆ, ತುಂಬಾನೇ ಆನೆಸ್ಟಿ ಇದೆ, ತುಂಬಾನೇ ಪ್ರಾಮಾಣಿಕತೆ ಇದೆ ನಿಮ್ಮ ಇಬ್ಬರ ಕನೆಕ್ಷನ್ ಅಲ್ಲಿ. ಬಟ್ ಡೆಫಿನೆಟ್ಲಿ ಮುಂದೆ ಬರುವಂತ ದಿನಗಳಲ್ಲಿ ದಿಸ್ ಪರ್ಸನ್ ವಿಲ್ ಟೇಕ್ ಆಕ್ಷನ್ ಟುವರ್ಡ್ಸ್ ಯು ಅಂತ ಬರ್ತಾ ಇದೆ. ಆಕ್ಷನ್ ತಗೊಳ್ತಾರೆ, ಆಕ್ಷನ್ ಬಂದು ಸ್ಟ್ರಾಂಗ್ ಕಮಿಟ್ಮೆಂಟ್. ಸೊ ನಿಮ್ಮ ಕನೆಕ್ಷನ್ ವಿಕ್ಟರಿ ಪಡ್ಕೊಳ್ತಾ ಇದೆ ಅಂಡ್ ನೀವು ಕೂಡ ಇದನ್ನೇ ಮ್ಯಾನಿಫೆಸ್ಟ್ ಮಾಡಿದೀರಾ. ಸೊ ನನ್ನ ವ್ಯಕ್ತಿ ನನ್ನ ಲೈಫ್ ಅಲ್ಲಿ ಬರಬೇಕು, ನಾವಿಬ್ರು ಆದಷ್ಟು ಬೇಗ ಮದ್ವೆ ಆಗಬೇಕು, ಫ್ಯಾಮಿಲಿ ಮಾಡ್ಕೊಳ್ಬೇಕು, ನಂದೇ ಆದಂತ ಒಂದು ಪ್ರಪಂಚದಲ್ಲಿ ನಾವು ಇರಬೇಕು, ನನ್ನ ಜೀವನದಲ್ಲಿ ನಾವಿಬ್ರು ವಿ ಹ್ಯಾವ್ ಟು ಸ್ಪೆಂಡ್ ಅ ಟೈಮ್ ಈಚ್ ಅದರ್. ಯಾವಾಗ್ಲೂ ಕೂಡ ನಾವು ದೂರ ಇರಬಾರ್ದು, ಒಂದಾಗಿಯೇ ಇರಬೇಕು, ಟುಗೆದರ್ ಆಗಿರ್ಬೇಕು ಅಂತ ತುಂಬಾನೇ ಆಸೆ ಪಟ್ಟಿದ್ರ. ನೀವು ಕೂಡ ಅದನ್ನೇ ಮ್ಯಾನಿಫೆಸ್ಟ್ ಮಾಡಿದ್ರ. ಸೊ ಫೈನಲಿ ನೀವು ಅನ್ಕೊಂಡಿದ್ದ ಹಾಗೆ ನಿಮ್ಮ ಕನೆಕ್ಷನ್ ಅಲ್ಲಿ ನಡೀತಾ ಇದೆ. ಸೊ ಡೆಫಿನೆಟ್ಲಿ ಪಾಸಿಟಿವ್ ಆಗಿರಿ, ಬಿಲೀವ್ ಮಾಡಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್. ಓಕೆ ಗೈಸ್, ಯಾರೆಲ್ಲ ಕಾರ್ನಿಯಲಿಯನ್ನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ಏನೆಲ್ಲ ಆಕ್ಷನ್ ತಗೊಳ್ತಾರೆ ಮತ್ತೆ ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಓಕೆ, ಸೊ ನಾನು ಫಸ್ಟ್ ಇಂದಾನೇ ಶಫಲ್ ಮಾಡ್ತೀನಿ ಬಿಕಾಸ್ ಎಲ್ಲ ಕಾರ್ಡ್ಸ್ ಬಿದ್ಬಿಟ್ಟಿದೆ. ಓಕೆ, ಸೊ ಐ ಥಿಂಕ್ ಯಾಕೆ ಈ ತರ ಆಗತ್ತೆ, ಯಾಕೆ ಕಾರ್ಡ್ಸ್ ಎಲ್ಲ ಫ್ಲೋ ಆಯ್ತು ಅಂತಂದ್ರೆ ಎಲ್ಲೋ ಒಂದು ಕಡೆ ನಿಮ್ಮ ಇಬ್ಬರ ಕನೆಕ್ಷನ್ ಅಲ್ಲಿ ದರ್ ಈಸ್ ಅ ಹ್ಯೂಜ್ ನೆಗೆಟಿವಿಟಿ ಅಥವಾ ಸ್ಟಕ್ ಎನರ್ಜಿ ಇದೆ. ಸೊ ಲೆಟ್ ಮಿ ಫೈಂಡ್ ಔಟ್ ಏನಾಗಿದೆ ನಿಮ್ಮ ಕನೆಕ್ಷನ್ ಅಲ್ಲಿ ಅಂತ. ಓಕೆ, please universe get me a message, a proper message. Ace of Pentacles ಇದೆ. ಸೊ ಗೈಸ್ ಯಾರೆಲ್ಲ ಸೆಕೆಂಡ್ ಪೈಲ್ ನ ಚೂಸ್ ಮಾಡಿದ್ರ, ಬಾಟಮ್ ಆಫ್ ದಿ ಡೆಕ್ ಬಂದು ಏಸ್ ಆಫ್ ಪೆಂಟಿಕಲ್ಸ್ ಇದೆ. ಸೊ ಲೆಟ್ ಮಿ ಫೈಂಡ್ ಔಟ್. ಓಕೆ, ಡೆತ್ ಕಾರ್ಡ್ ಇದೆ. ಓಕೆ, ಮೂನ್. ಓಕೆ, ಸಮಥಿಂಗ್ ಇಸ್ ರಿಯಲಿ ರಾಂಗ್. ಲವರ್ಸ್ ಇದೆ, ಮೆಜಿಷಿಯನ್ ಇದೆ, ಸನ್ ಇದೆ, ಏಟ್ ಆಫ್ ಸೋರ್ಸ್ ಇದೆ. ಓಕೆ, ಸೊ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ, ಎಲ್ಲೋ ಒಂದು ಕಡೆ ಸೆಕೆಂಡ್ ಪೈಲ್ ನ ಯಾರು ಚೂಸ್ ಮಾಡಿದೀರಾ, ಮೈ ಬಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಕಡಿಮೆ ಮಾತಾಡ್ತಾ ಇರಬಹುದು, ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ನೀವಿಬ್ರು ಇರಬಹುದು, ಅಥವಾ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿಲ್ಲ ಆದ್ರೂ ಕೂಡ ನಿಮ್ಮ ಜೊತೆಗೆ ಸರಿಯಾಗಿ ಮಾತಾಡ್ತಾ ಇಲ್ಲ. ನಿಮ್ಮ ಇಬ್ಬರ ಕನೆಕ್ಷನ್ ಅಲ್ಲಿ ದೇರ್ ಈಸ್ ಅ ಕಾಂಪ್ಲಿಕೇಶನ್ ಅಂತ ಅಂದ್ರೆ ನಿಮ್ಗೆ ಕರೆಕ್ಟ್ ಆಗಿ ರೆಸನೇಟ್ ಆಗುತ್ತೆ ಈ ಒಂದು ಸೆಕೆಂಡ್ ಪೈಲ್ ಅಂತ ಹೇಳ್ಬಹುದು. ಸೊ ಯಾರೆಲ್ಲ ರಿಲೇಶನ್ಶಿಪ್ ಅಲ್ಲಿ ಇದೀರಾ, ಮದ್ವೆ ಆಗಿದ್ರು ಸಹ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ತುಂಬಾನೇ ಸ್ಟ್ರೇಂಜ್ ಆಗಿ ನಡ್ಕೊಳ್ತಾ ಇದಾರೆ, ಯಾವ್ದು ಕೂಡ ಸರಿಯಾಗಿ ನಿಮ್ಗೆ ಆನ್ಸರ್ ಸಿಗ್ತಾ ಇಲ್ಲ ನಿಮ್ಮ ವ್ಯಕ್ತಿ ಕಡೆಯಿಂದ. ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ತುಂಬಾನೇ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತಾರೆ, ಕೆಲವೊಂದ್ಸತಿ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತಾರೆ, ಅವರ ಮನಸ್ಸು ತುಂಬಾನೇ ಚಂಚಲ ಆಗ್ತಾ ಇದೆ. ಸೊ ಏನು ಕೂಡ ನಿಮಗೆ ಸರಿಯಾಗಿ ಹೇಳ್ತಾ ಇಲ್ಲ, ಕ್ಲಾರಿಟಿ ಕೊಡ್ತಾ ಇಲ್ಲ. ಸೊ ಒಂದ್ಸತಿ ನೀವು ಬೇಕು ಅಂತ ನಿಮ್ಗೆ ಹೇಳ್ತಾರೆ, ಇನ್ನೊಂದ್ಸತಿ ಬೇಡ ನನ್ನ ಜೀವನದಲ್ಲಿ ಆಚೆ ಹೋಗಿ ಅಂತ ಅವರೇ ಹೇಳ್ತಾರೆ. ಸೊ ನಿಮಗೆ ಇಲ್ಲಿ ತಲೆ ಕೆಟ್ಟೋಗಿದೆ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು. ಸೊ ವಾಟ್ ಇಸ್ ಹ್ಯಾಪನಿಂಗ್ ಇನ್ ಯೋರ್ ಪರ್ಸನ್ಸ್ ಹೆಡ್ ಅಂತ ಅಂದ್ರೆ, ಎಲ್ಲೋ ಒಂದ್ ಕಡೆ ನಂಗೆ ಮೂನ್ ಎನರ್ಜಿ ಇರೋದ್ರಿಂದ ಅವರ ಸುತ್ತಮುತ್ತ ಇರುವಂತ ಕೆಲವೊಂದು ಜನಗಳು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ನಿಮ್ಮ ಬಗ್ಗೆ ತುಂಬಾನೇ ನೆಗೆಟಿವ್ ಆಗಿ ರೂಮರ್ಸ್ ಹಬ್ಬಿಸ್ತಾ ಇರಬಹುದು, ಗಾಸಿಪ್ಸ್ ಹಬ್ಬಿಸ್ತಾ ಇರಬಹುದು. ಯಾಕೆಂತಂದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮಿಬ್ರು ಸೇರೋದು ತುಂಬಾ ಜನಕ್ಕೆ ಇಷ್ಟ ಇಲ್ಲ, ಜಲಸಿ ಆಗ್ತಾ ಇದೆ. ಅದನ್ನ ನಿಮ್ಮಿಬ್ರನ್ನ ದೂರ ಮಾಡೋದಕ್ಕೆ ತುಂಬಾ ಜನ ಟ್ರೈ ಮಾಡ್ತಾ ಇದ್ರೆ, ಬಟ್ ನಿಮ್ಮ ವ್ಯಕ್ತಿ ಕೆಲವೊಂದ್ಸತಿ ಅವರ ಮನಸ್ಸಿನ ಮಾತನ್ನ ಕೇಳ್ತಾರೆ. ದಟ್ ನನ್ನ ವ್ಯಕ್ತಿ ಅಂತವ್ರಲ್ಲ, ನನ್ನ ವ್ಯಕ್ತಿ ತುಂಬಾನೇ ಪ್ಯೂರ್ ಹಾರ್ಟೆಡ್, ಅವರು ನನ್ನ ತುಂಬಾನೇ ಪ್ರೀತಿ ಮಾಡ್ತಾರೆ, ಕೇರ್ ಮಾಡ್ತಾರೆ, ತುಂಬಾನೇ ಸಪೋರ್ಟಿವ್ ಮಾಡ್ತಾರೆ ಅಂಡ್ ತುಂಬಾ ಮೋಟಿವೇಟ್ ಮಾಡ್ತಾರೆ. ಅವ್ರು ಯಾಕೆ ನನಗೆ ಅನ್ಯಾಯ ಮಾಡ್ತಾರೆ, ಮೋಸ ಮಾಡ್ತಾರೆ, ಈ ತರನೂ ಯೋಚನೆ ಮಾಡ್ತಾರೆ, ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ, ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ. ಸೊ ನಿಮ್ಮ ವ್ಯಕ್ತಿನೂ ಕೂಡ ಆರಾಮಾಗಿಲ್ಲ, ಪೇನ್ ಅಲ್ಲಿ ಇದ್ದಾರೆ. ಸೊ ತುಂಬಾನೇ ಅವರು ವೀಕ್ ಆಗ್ತಾ ಇದ್ರೆ, ತುಂಬಾ ಓವರ್ ಥಿಂಕ್ ಮಾಡಿ. ಐ ಥಿಂಕ್ ದಿಸ್ ಪರ್ಸನ್ ಇಸ್ ಸಮ್ ವಾಟ್
ಡಿಪ್ರೆಷನ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಒಂದು ಡಿಪ್ರೆಷನ್ ಮೋಡ್ ಅಲ್ಲಿ ಇದ್ದಾರೆ. ದಟ್ ಈ ಒಂದು ವ್ಯಕ್ತಿಗೆ ಕ್ಲಾರಿಟಿ ಸಿಗ್ತಾ ಇಲ್ಲ, ಏನ್ ಹೇಳ್ಬೇಕು ಅಂತ ನಿಮ್ಗೆ ನಿಮ್ಮ ಹತ್ರ ಗೊತ್ತಾಗ್ತಾ ಇಲ್ಲ, ತುಂಬಾನೇ ಬ್ಲಾಂಕ್ ಆಗ್ತಾ ಇದ್ದಾರೆ. ಬಟ್ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ಅಟ್ ಪ್ರೆಸೆಂಟ್ ಯಾವುದೇ ರೀತಿ ಸಿಚುಯೇಷನ್ ಇದ್ರು, ಪ್ರಾಬ್ಲಮ್ಸ್ ಇದ್ರು, ಕಾಂಪ್ಲಿಕೇಶನ್ಸ್ ಇದ್ರು, ಥರ್ಡ್ ಪಾರ್ಟಿ ಸಿಚುಯೇಷನ್ ಇದ್ರು, ಯಾವುದೇ ರೀತಿ ನೆಗೆಟಿವಿಟಿ ಇದ್ರು, ಟಾಕ್ಸಿಸಿಟಿ ಇದ್ರು ಕೂಡ, ಕಾರ್ಮಿಕ್ ಸೈಕಲ್ ಇದ್ರು ಕೂಡ ಮುಂದೆ ಬರುವಂತ ದಿನಗಳಲ್ಲಿ ಅದೆಲ್ಲಾನು ಕೂಡ ನಿಮ್ಮ ಕನೆಕ್ಷನ್ ಅಲ್ಲಿ ಕ್ಲೆನ್ಸ್ ಆಗ್ತಾ ಇದೆ, ಪಾಸಿಟಿವಿಟಿ ಬರ್ತಾ ಇದೆ. ಬಿಕಾಸ್ ಐ ಹ್ಯಾವ್ ಲವರ್, ಸನ್, ಮೆಜಿಷಿಯನ್, ಏಸ್ ಆಫ್ ಪೆಂಟಿಕಲ್ಸ್ ಮತ್ತೆ ಡೆತ್ ಕಾರ್ಡ್ ಇರೋದ್ರಿಂದ ನಿಮ್ಮ ಕನೆಕ್ಷನ್ ಟ್ರಾನ್ಸ್ಫಾರ್ಮ್ ಆಗುತ್ತೆ, ಹೊಸ ಚಾಪ್ಟರ್ ಓಪನ್ ಆಗುತ್ತೆ, ನಿಮ್ಮ ಕನೆಕ್ಷನ್ ಹೀಲ್ ಆಗುತ್ತೆ, ಪಾಸಿಟಿವಿಟಿಯಿಂದ ಎಲ್ಲಾನು ಕೂಡ ಚೇಂಜಸ್ ಆಗತ್ತೆ, ಹೀಲ್ ಆಗತ್ತೆ ಅಂತ ನಾನು ಹೇಳ್ತೀನಿ. ಒಂದು ಕತ್ತಲೆಯಿಂದ ಬೆಳಕಿನ ಕಡೆಗೆ ನಿಮ್ಮ ಲೈಫ್ ಅಲ್ಲಿ ಲೈಟ್ ಬರ್ತಾ ಇದೆ, ಬ್ರೈಟ್ನೆಸ್ ಬರ್ತಾ ಇದೆ, ಖುಷಿ ಸಿಗ್ತಾ ಇದೆ, ಖುಷಿ ಬರುತ್ತೆ, ನಿಮ್ಗೆ ಹ್ಯಾಪಿನೆಸ್ ಸಿಗತ್ತೆ. ದೇರ್ ವಿಲ್ ಬಿ ಅ ರೊಮ್ಯಾನ್ಸ್, ದೇರ್ ವಿಲ್ ಬಿ ಅ ಹ್ಯೂಜ್ ಅಫೆಕ್ಷನ್, ಅಟ್ರಾಕ್ಷನ್, ರೊಮ್ಯಾನ್ಸ್, ಹ್ಯಾಪಿನೆಸ್. ಸೊ ದೇರ್ ಇಸ್ ಅ ಲಾಟ್ ಆಫ್ ಬಿಗ್ ಹ್ಯಾಪಿ ಚೇಂಜಸ್ ಇನ್ ಯುವರ್ ಕನೆಕ್ಷನ್ ಅಂತ ಹೇಳ್ಬೋದು. ಸೊ ತುಂಬಾನೇ ಹ್ಯಾಪಿಯಾಗಿರ್ತೀರಾ ಮುಂದೆ ಬರುವಂತ ದಿನಗಳಲ್ಲಿ. ಬಟ್ ಅಟ್ ಪ್ರೆಸೆಂಟ್ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಸ್ಟ್ರಗಲ್ಸ್ ನ ನೀವು ನೋಡ್ತಾ ಇದ್ರ, ದಟ್ ಇಸ್ ಆಲ್ ಟೆಂಪ್ರರಿ ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ಇದೆಲ್ಲ ಒಂದು ಪರೀಕ್ಷೆಗಳು, ಇದೆಲ್ಲ ಒಂದು ಎಕ್ಸಾಮಿನೇಷನ್, ಲೈಕ್ ನಾವು ಹೇಳ್ತಾರಲ್ವಾ, ಲೈಕ್ ನಮ್ ಲೈಫಲ್ಲಿ ನಮ್ಗೆ ಏನಾದ್ರು ಬೇಕು ಅಂದ್ರೆ ಅದು ಅಷ್ಟು ಸುಲಭವಾಗಿ ಸಿಗೋದಿಲ್ಲ, ಅದು ಸಿಕ್ಬೇಕು ಅಂತ ಅಂದ್ರೆ ವಿ ಹ್ಯಾವ್ ಸಮ್ ಡೆಸ್ಟಿನಿ ಅಂತ. ಸೊ ಐ ಥಿಂಕ್ ದಿಸ್ ಪರ್ಸನ್ ಹ್ಯಾವ್ ಅ ಡೆಸ್ಟಿನಿ ವಿತ್ ಯು ಅಂಡ್ ತುಂಬಾನೇ ಪ್ರೀತಿ ಇದೆ ನಿಮ್ಮಿಬ್ರು ಮಧ್ಯ. ಬಟ್ ಇವಾಗ ಸದ್ಯಕ್ಕೆ ಬೇರೆಯವರಿಂದ ನೀವಿಬ್ರು ಜಗಳ ಆಡ್ತಾ ಇದ್ರ, ಅಥವಾ ನಿಮ್ಮಿಬ್ರ ಕನೆಕ್ಷನ್ ಅಲ್ಲಿ ದೆರ್ ಇಸ್ ಅ ಕಾರ್ಮಿಕ್ ಸೈಕಲ್. ಬಟ್ ಅದ್ ಎಲ್ಲಾನು ಮೀರಿ ನಿಮಗೆ ಈ ಒಂದು ಕನೆಕ್ಷನ್ ಅಲ್ಲಿ ದೇರ್ ಇಸ್ ಅ ಡಿವೈನ್ ಇಂಟ್ರವರ್ಷನ್. ಸೊ ಡಿವೈನ್ ನಿಮ್ಮನ್ನ ಗೈಡ್ ಮಾಡ್ತಾ ಇದ್ದಾರೆ, ಡಿವೈನ್ ನಿಮ್ಮನ್ನ ಬ್ಲೆಸ್ ಮಾಡ್ತಾ ಇದ್ದಾರೆ ಈ ಒಂದು ಕನೆಕ್ಷನ್ ಅಲ್ಲಿ. ಸೊ ಡಿವೈನ್ ನಿಮ್ಮನ್ನ ಲೈಕ್ ಪರೀಕ್ಷೆಗೆ ದೂಡಿದ್ದಾರೆ, ಬಟ್ ಆ ಒಂದು ಪರೀಕ್ಷೆಯಲ್ಲಿ ನೀವು ಗೆದ್ದೇ ಗೆಲ್ತೀರಾ. ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನ ಅರ್ಥ ಮಾಡ್ಕೊಳ್ತಾರೆ, ಅವರು ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡ್ತಾರೆ ಆಕ್ಚುಲಿ. ಸೊ ಪ್ರೀತಿ ಇರೋದಕ್ಕೇನೆ ಅವರು ನಿಮ್ಮನ್ನ ಬ್ಲಾಕ್ ಮಾಡಿಲ್ಲ, ಅಥವಾ ಎಷ್ಟೇ ಅಂದ್ರೆ ಟ್ರೈ ಮಾಡ್ತಾ ಇದಾರೆ, ಫಿಗರ್ ಔಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದಾರೆ, ಅಥವಾ ಏನೇ ಮಾತುಕತೆ ಇಲ್ಲ, ಜಸ್ಟ್ ಸ್ಟಕ್ ಅಲ್ಲಿ ಇದೀವಿ ಅಂತ ಅಂದ್ರೂ ಕೂಡ ಎಲ್ಲಾನು ಕೂಡ ಮುಂದೆ ಬರುವಂತ ದಿನಗಳಲ್ಲಿ ವಿತಿನ್ 2-3 ವೀಕ್ಸ್ ಅಥವಾ 2-3 ಮಂತ್ಸ್ ಒಳಗಡೆ ಎಲ್ಲಾನು ಕೂಡ ಸರಿ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಎವ್ರಿಥಿಂಗ್ ಗೋನಾ ಬಿ ಹ್ಯಾವಿಂಗ್ ದ ಪಾಸಿಬಿಲಿಟೀಸ್ ನಿಮ್ಮ ಕನೆಕ್ಷನ್ ಅಲ್ಲಿ ಅಂತ ಹೇಳ್ಬೋದು. ಬಟ್ ಎಲ್ಲ ಸರಿ ಹೋಗ್ತಾ ಇದೆ. ಸೊ ಡಿವೈನ್ ನಿಮ್ಮನ್ನ ಬ್ಲೆಸ್ ಮಾಡ್ತಾ ಇದಾರೆ, ಯೂನಿವರ್ಸ್ ನಿಮ್ಮನ್ನ ಬ್ಲೆಸ್ ಮಾಡ್ತಾ ಇದಾರೆ. ಒಂದು ಕನೆಕ್ಷನ್ ಅಲ್ಲಿ ಎಲ್ಲಾನು ಕೂಡ ಸರಿ ಹೋಗುತ್ತೆ, ಸ್ಟಕ್ ಎನರ್ಜೀಸ್ ಎಲ್ಲಾನು ಕೂಡ ಬಿಡುಗಡೆ ಆಗತ್ತೆ, ಪಾಸಿಟಿವಿಟಿ ಬರುತ್ತೆ. ಯು ಹ್ಯಾವ್ ಟು ಟ್ರಸ್ಟ್ ದಿಸ್ ಪ್ರಾಸೆಸ್ ಅಂತ ಹೇಳ್ತೀನಿ. ನಂಬಿಕೆ ಇದ್ದಲ್ಲಿ ಎಲ್ಲಾನು ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.